ಹಾಯ್ ಫ್ರೆಂಡ್ಸ್, ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ಜೀವನದ ಕತೆ ಗೊತ್ತಾ? ಇವರು ಬಿಜೆಪಿ ನಾಯಕರಾಗಿ ಬೆಳೆದಿದ್ದು ಹೇಗೆ? ಎಷ್ಟು ಓದಿದ್ದಾರೆ? ಎಷ್ಟು ಆಸ್ತಿ ಮಾಡಿದ್ದಾರೆ? ಇವರ ರಾಜಕೀಯ ಅನುಭವಗಳು ಏನು? ಎಷ್ಟು ಸಲ ಶಾಸಕ ಸಚಿವರಾಗಿದ್ದಾರೆ? ಇವರ ಸಮುದಾಯ ಯಾವುದು? ಇವರ ಹೆಂಡತಿ ಮಕ್ಕಳು ಯಾರು ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಅಶ್ವಥ್ ನಾರಾಯಣ್ ಆರಂಭಿಕ ಜೀವನ. ಸಿಎನ್ ಅಶ್ವಥ್ ನಾರಾಯಣ್, ಚಿಕ್ಕಕಲ್ಯ ನಾರಾಯಣಪ್ಪ ಅಶ್ವಥ್ ನಾರಾಯಣ್. ಇವರು 1969 ಫೆಬ್ರವರಿ 2 ಬೆಂಗಳೂರಲ್ಲಿ ಜನಿಸಿದ್ರು. ತಂದೆ ಟಿ.ಕೆ. ನಾರಾಯಣಪ್ಪ ಮತ್ತು ತಾಯಿ ವಿ.ಎಲ್. ಪದ್ಮಮ್ಮ. ತಂದೆ ಶಿಕ್ಷಕರಾಗಿದ್ದು ದೈಹಿಕ ಶಿಕ್ಷಣದ ಉಪ ಅಧೀಕ್ಷಕರಾಗಿಯೂ ಕೆಲಸ ಮಾಡಿದ್ರು. ಇವರದ್ದು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಕುಟುಂಬವಾಗಿತ್ತು. ಮೊದಲಿನಿಂದಲೂ ಓದಿನಲ್ಲಿ ಮುಂದಿದ್ದ ಅಶ್ವಥ್ ನಾರಾಯಣ್ 1995 ಮಂಗಳೂರಿನ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನಲ್ಲಿ MBBS ಪಡ್ಕೊಂಡ್ರು. ಓದು ಮುಗಿದ ಬಳಿಕ ಅಶ್ವಥ್ ಮಾಡಿದ್ದೇನು? ಓದು ಕಂಪ್ಲೀಟ್ ಆದ್ಮೇಲೆ ಅಶ್ವಥ್ ನಾರಾಯಣ್ ಪದ್ಮಶ್ರೀ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸುಶ್ರುತ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಶುರು ಮಾಡಿದ್ರು. ಈ ಸಂಸ್ಥೆ ಹಲವು ರೀತಿಯ ಶಿಕ್ಷಣ ಸಂಸ್ಥೆಗಳನ್ನ ನಡೆಸುತ್ತೆ. ಪ್ಯಾರಾಮೆಡಿಕಲ್, ಮ್ಯಾನೇಜ್ಮೆಂಟ್, ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಆಯುರ್ವೇದಿಕ್ ಮೆಡಿಕಲ್ ಸೈನ್ಸ್ ಕೋರ್ಸ್ಗಳನ್ನ ನೀಡುತ್ತೆ. ನಂತರದಲ್ಲಿ ಅಶ್ವಥ್ ನಾರಾಯಣ್ ಕಿರಿಯ ವೈದ್ಯರ ಸಂಘದ ಅಧ್ಯಕ್ಷರು ಆದ್ರು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಮತ್ತು ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಕೆಲಸ ಮಾಡಿದ್ರು. ರಾಜಕೀಯಕ್ಕೆ ಬಂದಿದ್ದು ಹೇಗೆ ಅಶ್ವಥ್ ನಾರಾಯಣ್ ಕಾಲೇಜು ದಿನಗಳಲ್ಲೇ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೂ ಆಗಿದ್ರು. 2004 ಬಿಜೆಪಿ ಸೇರೋ ಮೂಲಕ ಡಾಕ್ಟರ್ ಅಶ್ವಥ್ ನಾರಾಯಣ್ ರಾಜಕೀಯ ಜೀವನಕ್ಕೆ ಧುಮುಕಿದ್ರು. 2004 ವಿಧಾನಸಭೆ ಚುನಾವಣೆಯಲ್ಲಿ ಮಲ್ಲೇಶ್ವರಂ ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧಿಸಿದ್ರು. ಆದ್ರೆ ಕಾಂಗ್ರೆಸ್ನ ಸೀತಾರಾಮ್ ವಿರುದ್ಧ ಸೋಲು ಅನುಭವಿಸಿದ್ರು. 2008 ಮತ್ತೆ ಅದೇ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಅದೇ ಕೈ ಅಭ್ಯರ್ಥಿ ಸೀತಾರಾಮ್ ವಿರುದ್ಧ ಗೆಲುವು ಸಾಧಿಸಿದ್ರು. ವಿಧಾನಸಭೆಗೆ ಎಂಟ್ರಿ ಕೊಟ್ರು. 2013, 2018, 2024 ಚುನಾವಣೆಯಲ್ಲೂ ಗೆದ್ದು ದಾಖಲೆ ಬರೆದ್ರು. ಅಶ್ವಥ್ ನಿಭಾಯಿಸಿದ ಹುದ್ದೆಗಳು ಏನು? ಡಾಕ್ಟರ್ ಅಶ್ವಥ್ ನಾರಾಯಣ್ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಬೆಂಗಳೂರು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಆಗ ಲೋಕಸಭೆ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೆಲುವಿನಲ್ಲಿ ಅಶ್ವಥ್ ಪಾತ್ರ ದೊಡ್ಡದಿತ್ತು. 2010 ಪಾಲಿಕೆ ಚುನಾವಣೆಯಲ್ಲೂ ಅಶ್ವಥ್ ಪ್ರಮುಖ ಪಾತ್ರ ವಹಿಸಿದ್ರು. ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣ ಅಭಿವೃದ್ಧಿ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿದ್ದಾರೆ. ಈ ಪ್ರಾಧಿಕಾರದಿಂದಲೇ ದೇವನಹಳ್ಳಿ ಏರ್ಪೋರ್ಟ್ ಬಳಿ ಕೆಂಪೇಗೌಡರ 108 ಅಡಿ ಎತ್ತರದ ಪ್ರತಿಮೆ ನಿರ್ಮಿಸಲಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪ ಸರ್ಕಾರದಲ್ಲಿ ಡಿಸಿಎಂ ಆಗಿ, ವೈದ್ಯಕೀಯ ಶಿಕ್ಷಣ ಸಚಿವರಾಗಿ, ಐಟಿ-ಬಿಟಿ ಸಚಿವರಾಗಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಅಶ್ವಥ್ ಕೆಲಸದ ಮೂಲಕವೂ ಫೇಮಸ್. ಅಶ್ವಥ್ ನಾರಾಯಣ್ ತಮ್ಮ ಕ್ಷೇತ್ರದಲ್ಲಿ ದೂರದೃಷ್ಟಿ ಹೊಂದಿರೋ ನಾಯಕ ಎನಿಸಿಕೊಂಡಿದ್ದಾರೆ. ಮಲ್ಲೇಶ್ವರಂನಲ್ಲಿ ಇವರು ಆಧುನಿಕ ಧೋಬಿ ಘಾಟ್ ಶುರು ಮಾಡಿದ್ರು. ಅಂದ್ರೆ ಬಟ್ಟೆ ಒಗೆಯುವ ಕೇಂದ್ರ ಇದಾಗಿದ್ದು ಇಡೀ ರಾಜ್ಯದಲ್ಲೇ ಇದು ಮೊದಲಾಗಿತ್ತು. ಇದು ನಂತರದಲ್ಲಿ ನ್ಯಾಷನಲ್ ಮಾಡೆಲ್ ಆಗೋಯ್ತು. ಸುಮಾರು 400 ಕುಟುಂಬಗಳಿಗೆ ಇದು ಆಧಾರವಾಗಿದೆ. ಮಲ್ಲೇಶ್ವರಂ ಸಹಾಯ ಅನ್ನೋ ವೆಬ್ಸೈಟ್ ಮತ್ತು ಮೊಬೈಲ್ ಆಪ್ ಇದ್ದು ಇಲ್ಲಿ ಜನ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಅವಕಾಶವಿದೆ. ಈ ಮೂಲಕ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಶಾಸಕ ಅನ್ನೋ ಹೆಸರು ಗಳಿಸಿದ್ದಾರೆ ಅಶ್ವಥ್ ನಾರಾಯಣ್. ಸದ್ಯ ಬಿಜೆಪಿ ಇವರನ್ನ ಒಕ್ಕಲಿಗ ನಾಯಕನನ್ನಾಗಿ ಬೆಳೆಸ್ತಿದೆ. ಅಶ್ವಥ್ ಕುಟುಂಬ ಮತ್ತು ಆಸ್ತಿ ಎಷ್ಟು? ಅಶ್ವಥ್ ನಾರಾಯಣ್ ಶ್ರುತಿ ಅನ್ನೋರನ್ನ ಮದುವೆಯಾಗಿದ್ದಾರೆ. ದಂಪತಿಗೆ ಅಮೋಘ್ ಅಶ್ವಥ್ ಅನ್ನೋ 23 ವರ್ಷದ ಮಗ ಮತ್ತು ಆಕಾಂಕ್ಷಾ ಅಶ್ವಥ್ ಅನ್ನೋ 21 ವರ್ಷದ ಮಗಳಿದ್ದಾರೆ. ಅಶ್ವಥ್ ನಾರಾಯಣ್ ಬಳಿ 17,53,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. 40 ಲಕ್ಷ ರೂಪಾಯಿಯಷ್ಟು ಸಾಲವೂ ಇದೆ. ಇವರ ಒಟ್ಟು ಆಸ್ತಿಯಲ್ಲಿ 13 ಕೋಟಿ ರೂಪಾಯಿ ಆಸ್ತಿ ಪತ್ನಿ ಶ್ರುತಿ ಹೆಸರಲ್ಲೇ ಇದೆ. ಪತ್ನಿ ಬಳಿ 3 ಕೆಜಿಯಷ್ಟು ಚಿನ್ನಾಭರಣ ಮತ್ತು 21.5 ಕ್ಯಾರೆಟ್ನ ವಜ್ರ ಕೂಡ ಇದೆ. ಕೃಷಿ, ಉದ್ಯಮ, ಬ್ಯಾಂಕ್ ಬಡ್ಡಿ ಇವರ ಆದಾಯದ ಮೂಲವಾಗಿದೆ.
ಇನ್ನು ಹೊಂಬಾಳೆ ಫಿಲ್ಮ್ಸ್ ನ ವಿಜಯ್ ಕಿರಗಂದೂರು ಅಶ್ವಥ್ ನಾರಾಯಣ್ಗೆ ಕಸಿನ್ ಆಗ್ಬೇಕು. ಒಂದು ಟೈಮಲ್ಲಿ ವಿಜಯ್ ಲೋನ್ ಪಡೆಯೋಕೆ ಅಶ್ವಥ್ ನಾರಾಯಣ್ ಗ್ಯಾರಂಟಿಯಾಗಿ ಸೈನ್ ಹಾಕಿದ್ರು. ಅಶ್ವಥ್ ನಾರಾಯಣ್ ವಿವಾದಗಳೇನು? ಅಶ್ವಥ್ ನಾರಾಯಣ್ ಪ್ರಭಾವ ಬಳಸಿಕೊಂಡು ಅವರ ಸಹೋದರ ಪೊಲೀಸ್ ನೇಮಕಾತಿಯಲ್ಲಿ ಹಗರಣ ನಡೆಸಿದ್ದಾರೆ ಅಂತ ಕಾಂಗ್ರೆಸ್ ಆರೋಪಿಸಿತ್ತು. ಇನ್ನು ಅಶ್ವಥ್ ನಾರಾಯಣ್ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು 17 ಟೀಚರ್ಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದ್ರು. ಆದರೆ ನಂತರದಲ್ಲಿ ಅದನ್ನ ಕೋರ್ಟ್ ರದ್ದುಪಡಿಸಿತು. ಇನ್ನು ಮಂಡ್ಯದಲ್ಲಿ ಮಾತನಾಡಿದ್ದ ಅಶ್ವಥ್ ನಾರಾಯಣ್, ಉರಿಗೌಡ ಮತ್ತು ನಂಜೇಗೌಡ ಟಿಪ್ಪುವನ್ನು ನಾಶ ಮಾಡಿದಂತೆ ನಾವು ಸಿದ್ದರಾಮಯ್ಯರನ್ನ ನಾಶ ಮಾಡ್ತೀವಿ ಅಂತ ಹೇಳಿದ್ರು. ಇದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿ ಅಶ್ವಥ್ ನಾರಾಯಣ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಫ್ರೆಂಡ್ಸ್, ಇದು ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಅವರ ಜೀವನದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.